ಲೇ ಕುಂಭಕರ್ಣಿ, ಆಸ್ಮಿ ಎದ್ದೇಳೆ, ಟೈಮ್ ನೋಡಿದ್ಯಾ? 9 ಆಯಿತು. ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸ್ಗೆ ಹೋಗುವಂತೆ. ಲೇಟ್ ಆದರೆ ನಿಮ್ಮ ಬಾಸ್ ಕೈಲಿ ಬೈಸ್ಕೋಬೇಕಾಗುತ್ತೆ ಅಂತ ಕಿಚನ್ನಿಂದನೇ ವಸುಧಾ ಅವರು ಕೂಗುತ್ತಾರೆ. ರೂಮಿನಿಂದ ಬಂದ ಆಸ್ಮಿ, ಅಮ್ಮ ಏನ್ ನೀವು ಯಾವಾಗಲೂ ಬೈತಾನೆ ಇರ್ತೀಯ? ಆಫೀಸ್ನಲ್ಲಿ ಆ ಬಾಂಡ್ಲಿ ಬಾಸ್, ಮನೆಯಲ್ಲಿ ನೀವು. ನನ್ನ ಜೀವನ ಬರೀ ಬೈಸ್ಕೊಳ್ಳೋದೇ ಆಗಿದೆ. ಇನ್ಮುಂದೆ ಆಫೀಸ್ಗೆ ಆ ಬಾಂಡ್ಲಿ ಬಾಸ್ ಮಗ ಬೇರೆ ಬರ್ತಾ ಇದ್ದಾರೆ. ಅವನು ನಿಮ್ಮ ಹಾಗೆ ಬೈದೆ ಇದ್ರೆ ಸಾಕು ಅಂತ ಹೇಳ್ತಾಳೆ. ವಸುಧಾರವರು ಆಸ್ಮಿ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟು, ಲೇ ಕೋತಿ, ಈಗ ನಿಂಗೆ ಟೈಮ್ ಆಗಿದೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಸರಿಯಾಗಿ ಕೊಡ್ತಾ ಇದ್ದೆ. ಸಂಜೆ ಬಾ, ಇದೆ ನಿಂಗೆ. ನಿಮ್ಮ ಅಮ್ಮ ಮಗಳ ಜಗಳ ಮುಗಿದಿದ್ದರೆ ವಸು ತಿಂಡಿ ಕೊಡ್ತೀಯಾ? ನೋಡು ಅಪ್ಪ, ಈ ಅಮ್ಮನ ಬೆಳಿಗ್ಗೆ ನೆಮ್ಮದಿಯಾಗಿ ತಿಂಡಿ ತಿನ್ನೋಕೆ ಬಿಡದೆ ಈಗ ಆಫೀಸ್ಗೆ ಟೈಮ್ ಆಯಿತು ಅಂತ ರೇಗ್ತಾಳೆ. ಆಸ್ಮಿ, ಈಗ ನೀನು ಸುಮ್ಮನೆ ತಿಂಡಿ ತಿಂದು ಆಫೀಸ್ಗೆ ಹೋದ್ರೆ ಸರಿ, ಇಲ್ಲ ಅಂದರೆ ನೋಡ್ತಿರು ಎಂದಾಗ ಸೈಲೆಂಟಾಗಿ ತಿಂಡಿ ತಿಂದು ಆಫೀಸ್ಗೆ ಹೋಗ್ತಾಳೆ. ಆಫೀಸ್ಗೆ ಬಂದ ಆಸ್ಮಿ ತಮ್ಮ ಜಾಗದಲ್ಲಿ ಕೂತು ಕೆಲಸ ಶುರು ಮಾಡಬೇಕು. ಅಷ್ಟರಲ್ಲಿ ಆಸ್ಮಿ ಫ್ರೆಂಡ್ ರಂಜು ಬಂದು, ಲೇ ಆಸ್ಮಿ, ಯಾಕೆ ಲೇಟು? ಮ್ಯಾನೇಜರ್ ನಿನ್ನ ಕರೀತಿದ್ದಾರೆ, ಸಂಜೆ ಸಿಗು ಬಾಯ್ ಅಂತೇಳಿ ಹೋಗ್ತಾಳೆ. ಅಯ್ಯೋ, ಈ ಬಾಂಡ್ಲಿ ಬಾಸ್ ಸುಮ್ಮನೆ ಬೈತಾರೆ. ಈಗ ಲೇಟಾಗಿ ಬೇರೆ ಬಂದಿದ್ದೀನಿ, ಕೇಳಬೇಕಾ? ಕಲರ್ಫುಲ್ಲಾಗಿ ಬೈತಾರೆ. ಕೃಷ್ಣ, ಈಗ ನನ್ನ ನೀನೇ ಕಾಪಾಡಬೇಕು ತಂದೆ ಅಂದ್ಕೊಂಡು ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗ್ತಾಳೆ. ಸ್ವರೂಪ್ ಗ್ರೂಪ್ ಆಫ್ ಕಂಪನಿ ಎಷ್ಟೋ ಸಾಫ್ಟ್ವೇರ್ ಉದ್ಯೋಗಿಗಳು ಅಲ್ಲಿ ಕೆಲಸ ಮಾಡುತ್ತಾರೆ. ರಾಜಶೇಖರ್ ಈ ಸಂಸ್ಥೆಯ ಮುಖ್ಯಸ್ಥ. ಅಮ್ಮ ದೇವಕಿ. ಸ್ವರೂಪ್ ಇವರ ಒಬ್ಬನೇ ಮಗ. ಸ್ವರೂಪ್ ಫಾರಿನ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡಿ ತಮ್ಮ ಕಂಪನಿ ಜವಾಬ್ದಾರಿ ತಗೊಂಡು ಆಫೀಸ್ಗೆ ಬರ್ತಿದ್ದಾನೆ. ನೋಡೋಕೆ ಎಷ್ಟು ಸಿಂಪಲ್ ಥರ ಕಾಣ್ತಾನೆ, ಆದರೆ ಅಷ್ಟೇ ಸಿಟ್ಟು, ಒಂಥರ ದುರ್ವಾಸ ಮುನಿ. ಮೇ ಐ ಕಮಿನ್ ಸರ್ ಅಂತ ಕೇಳ್ದೋಳ ನೋಡಿ ಕಮಿನ್ ಆಸ್ಮಿ ಎಂದು ಮ್ಯಾನೇಜರ್ ಹೇಳ್ತಾರೆ. ಏನಪ್ಪ ಕೃಷ್ಣ ಇದು, ಯಾವಾಗಲೂ ಬೈತಾ ಇದ್ದೋರು ಇವತ್ತು ನಗ್ತಾ ಮಾತಾಡ್ತಿದ್ದಾರೆ ಅಂದರೆ, ಲೇ ಆಸ್ಮಿ, ನಿಜಕ್ಕೂ ನಿಂಗೆ ಏನೋ ಕಾದಿದೆ ಕಣೆ ಎಂದು ಅಂದುಕೊಳ್ಳುತ್ತಿದ್ದ ಹಾಗೆ, ಆಸ್ಮಿ ಬನ್ನಿ ಕುತ್ಕೊಳ್ಳಿ, ಇವತ್ತು ಲಾಸ್ಟ್ ನಾನು ಆಫೀಸ್ಗೆ ಬರೋದು. ನಾಳೆಯಿಂದ ನನ್ನ ಮಗ ಬರ್ತಾನೆ. ನಾಳೆ ಆಫೀಸ್ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ಸೊ ನಾಳೆ ನೀವು ಆಫೀಸ್ಗೆ ಬೇಗ ಬರಬೇಕು. ಆಸ್ಮಿ, ನನ್ನ ಮಗ ತುಂಬ ಸ್ಟ್ರಿಕ್, ಇನ್ಮುಂದೆ ಆಫೀಸ್ಗೆ ಕರೆಕ್ಟ್ ಟೈಮಿಗೆ ಬನ್ನಿ. ನನ್ನ ಹತ್ರ ಹೇಳಿದಾಗೆ ನಿಮ್ಮ ಸಿಲ್ಲಿ ರೀಸನ್ಸ್ ಅವನಿಗೆ ಹೇಳಬೇಡಿ. ಮೊದಲೇ ತುಂಬ ಕೋಪ ಅವನಿಗೆ. ನಾನು ಹೇಳ್ತಾ ಇರೋದು ಅರ್ಥ ಆಯಿತು ಅನ್ಕೋತೀನಿ. ಸರಿ, ನೀವಿನ್ನೂ ಹೊರಡಿ. ಆಸ್ಮಿ ಕ್ಯಾಬಿನಿಂದ, ಕೃಷ್ಣ, ಈ ಬಾಂಡ್ಲಿ ಕೊಡೋ ಟಾರ್ಚರ್ನೇ ತಡ್ಕೊಳ್ಳೋಕೆ ಆಗ್ತಿಲ್ಲ. ಇನ್ಮುಂದೆ ಅವರ ಮಗನ್ ಬೇರೆ ಕಳಿಸ್ತಾ ಇದ್ದಾರೆ, ನೀನೇ ಕಾಪಾಡಬೇಕು ಕೃಷ್ಣ ಎಂದು ಹೊರಬರುತ್ತಿರಲು ರಂಜು ನಗುತ್ತಿದ್ದಳು. ಸೀದಾ ಹೋಗಿ ಆಸ್ಮಿ ತನ್ನ ಚೇರ್ ಮೇಲೆ ಕುಳಿತುಕೊಂಡಳು. ರಿಲ್ಯಾಕ್ಸ್ ಆಸ್ಮಿ, ಬಾಸ್ ಇವತ್ತು ನಿಂಗೆ ಬೈದ್ರಾ? ಹೋಗ್ಲಿ ಬಿಡೆ, ಅವರು ಬೈಯೋದೇನು ಹೊಸ್ತಾ? ಕೆಲಸ ಅಂದ ಮೇಲೆ ಇದೆಲ್ಲ ಮಾಮೂಲಿ, ಡೋಂಟ್ ವರಿ ಡಿಯರ್ ಎಂದು ಸಮಾಧಾನಿಸುತ್ತಿರಲು, ರಂಜು, ಆ ಬಾಂಡ್ಲಿ ಬಾಸ್ ಬೈದ್ರು ಅಂತ ಬೇಜಾರಾಗಿಲ್ಲ ಕಣೆ. ಆ ಬಾಂಡ್ಲಿ ನಾಳೆಯಿಂದ ಆಫೀಸ್ಗೆ ಬರಲ್ವಂತೆ, ಅವರ ಮಗ ಬರ್ತಾರಂತೆ ಕಣೆ. ಅವರು ತುಂಬ ಸ್ಟ್ರಿಕ್ ಅಂತೆ, ಅದಕ್ಕೆ ಯೋಚಿಸ್ತಾ ಇದ್ದೀನಿ ಅವರು ಹೇಗೆ ಬೈತಾರೆ ಅಂತ. ರಂಜು ನಗುತ್ತಾ, ಡೋಂಟ್ ವರಿ ಡಿಯರ್, ಏನೂ ಆಗೋದಿಲ್ಲ, ನಡಿ ಹೊರಡೋಣ. ಮನೆಗೆ ಬಂದ ಆಸ್ಮಿ ಸೀದಾ ರೂಮಿಗೆ ಹೋಗಿ ಮಲ್ಕೋತಾಳೆ. ಅವಳು ಬರೋದೇ ಕಾಯ್ತಿದ್ದ ವಸುಧಾರವರು, ಅರೆ ಏನಾಯ್ತು ಇವಳಿಗೆ? ಹೊರಗಿನಿಂದಲೇ ವಸು ಕಾಫಿ ಅಂತ ಬರೋಳು. ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ತಲೆ ತಿನ್ನೋಳು. ಇವತ್ತ್ಯಾಕೆ ಸುಮ್ಮನೆ ಹೋಗಿ ಮಲ್ಕೊಂಡ್ಲು? ಆಸ್ಮಿ ಪುಟಾಣಿ, ಏನಾಯಿತು? ಯಾಕೋ ತಲೆನೋವಾ? ಕಾಫಿ ಕೊಡ್ಲಾ ಅಂತ ವಸುಧಾರವರು ಕೇಳ್ತಾರೆ. ಅಯ್ಯೋ, ನಾನು ಯಾಕೆ ಈ ಥರ ಆಡ್ತಿದ್ದೀನಿ? ಅಲ್ಲ, ಆ ಬಾಂಡ್ಲಿ ಮಗನ ಮೇಲೆ ಇಷ್ಟೆಲ್ಲ ಯೋಚಿಸೋ ಅವಶ್ಯಕತೆ ಆದರೂ ಇದೆಯಾ? ಅಮ್ಮ ಅಂದರೆ ಬೈತಾನೆ ಅಷ್ಟೇ ತಾನೇ. ಅಲ್ಲ, ಹೀಗೆ ಬೈಸ್ಕೊಳ್ಳೋದು ಹೊಸ್ತಾ ನಮಗೆ? ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಅಷ್ಟೇ. ಪಾಪ ವಸು ಡಾರ್ಲಿಂಗ್ ಎಷ್ಟು ಫೀಲ್ ಮಾಡ್ಕೊಂಡಿದ್ದಾರೆ. ಮೊದಲು ನಾರ್ಮಲ್ ಆಗಬೇಕು ನಾನು. ಅಲ್ಲ ಡಾರ್ಲಿಂಗ್, ಬೆಳಿಗ್ಗೆ ನೀನೇ ತಾನೇ ಹೇಳಿದ್ದು ಸೈಲೆಂಟ್ ಆಗಿ ಇರಬೇಕು ಅಂತ, ಅದಕ್ಕೆ ಸೈಲೆಂಟ್ ಆಗಿ ಬಂದು ಮಲಗಿದ್ದೆ. ಜಾಸ್ತಿ ಮೊಬೈಲ್ ನೋಡಿ ಹಾಳಾಗಿದ್ಯಾ ಆಸ್ಮಿ ನೀನು? ಇಲ್ಲ ವಸು ಡಾರ್ಲಿಂಗ್, ನಾನು ಜಾಸ್ತಿ ಮೊಬೈಲ್ ನೋಡಲ್ಲ, ಒಂದೇ ಮೊಬೈಲ್ ಯೂಸ್ ಮಾಡೋದು. ಮುಚ್ಚೆ ಬಾಯಿ ಕೋತಿ ತಗೊಬಂದು, ಯಾವಾಗಲೂ ತಮಾಷೆ ನಿಂಗೆ. ನಂಗೆಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಬೈತಾ ಅಡುಗೆ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ಬೇಗ ಎದ್ದ ಆಸ್ಮಿ ಅಮ್ಮ ಎಂದು ಕೂಗುತ್ತಾ ಅಡುಗೆ ಮನೆಗೆ ಬಂದು, ಇವತ್ತು ಆಫೀಸ್ನಲ್ಲಿ ಪಾರ್ಟಿ ಇದೆ ಅಮ್ಮ,
ನಮ್ಮ ಬಾಂಡ್ಲಿ ಬಾಸ್ ಮಗ ಬರ್ತಾ ಇದ್ದಾರೆ, ಬರೋದು ಲೇಟ್ ಆಗುತ್ತೆ ಎಂದು ಹೇಳಿದಳು. ಸರಿ ಕಣೆ, ತುಂಬ ಲೇಟ್ ಮಾಡಬೇಡ, ಬೇಗ ಬಾ, ಇಲ್ಲ ಅಂದರೆ ನಿನ್ನ ಅಪ್ಪನಿಗೆ ಕಾಲ್ ಮಾಡು, ಬಂದು ಕರ್ಕೊಂಡು ಬರ್ತಾರೆ. ಸರಿ ವಸು, ಲೇಟ್ ಮಾಡೋಲ್ಲ, ಬೇಗ ಬರ್ತೀನಿ. ವಸು, ಇವತ್ತು ನಿಂಗೆ ಟೀ ಮಾಡಿ ಕೊಡ್ಲಾ? ಸರಿ ಪುಟ್ಟ, ಮಾಡು, ಹಾಗೆ ನಿಮ್ಮ ಅಪ್ಪಂಗೂ ಕೊಡು ಅಂತ ಹೇಳಿ ಹೋಗ್ತಾರೆ. ಅಡುಗೆ ಮನೆಗೆ ಬಂದ ಆಸ್ಮಿ ಮೊದಲಿಗೆ ಕುಕ್ಕರ್ ತಗೊಂಡು ಹಾಲು, ಸಕ್ಕರೆ, ಟೀ ಪೌಡರ್ ಹಾಕಿ ಗ್ಯಾಸ್ ಮೇಲೆ ಇಟ್ಟು, ಪಪ್ಪ ಇವತ್ತು ಅಮ್ಮಂಗೆ ಖುಷಿ ಪಡ್ಸಕ್ಕೆ ಅಂತ ಟೀ ಮಾಡ್ತಾ ಇದ್ದೆ. ಹೌದಾ ಮಗಳೇ, ಸೂಪರ್ ಪುಟ್ಟ. ಪಪ್ಪ ಅಮ್ಮ ಟೀಗೆ ಏನೇನು ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಆದರೆ ಕುಕ್ಕರ್ ಎಷ್ಟು ವಿಸಲ್ ಓಡಿಸ್ಬೇಕು ಅಂತ ಹೇಳಿಲ್ಲ. ಆಸ್ಮಿ ಹೇಳಿದ ಮಾತಿಗೆ ಸುನಿಲ್ ರವರು ನಗುತ್ತಿದ್ದರೆ ಆಸ್ಮಿಗೆ ಅಮ್ಮನಿಂದ ಬೈಗುಳ ಶುರುವಾಯಿತು. ಲೇ ಆಸ್ಮಿ, ನಿನ್ನ ಕೋತಿ ಬುದ್ಧಿ ಗೊತ್ತಿದ್ದು ಟೀ ಮಾಡೋಕ್ಕೆ ಬಿಟ್ಟು ಹೋದ್ನಲ್ಲ, ನಂದೇ ತಪ್ಪು ಕಣೆ, ಹೋಗು, ಟೈಮ್ ಆಯಿತು ಆಫೀಸ್ಗೆ ಎಂದು ಕಳುಹಿಸಿದರು. ಬಾಯ್ ಮಾ ಎಂದು ತಿಂಡಿ ಮುಗಿಸಿ ಆಫೀಸ್ ಕಡೆ ಹೊರಟಳು ಆಸ್ಮಿ ಆಫೀಸ್ಗೆ ಹೋಗಿದ್ದೆ ವಸುಧಾರವರು ಪತಿಗೆ ಸಹಸ್ರನಾಮ ಶುರು ಮಾಡಿದ್ದರು. ಪ್ರೀತಿಯ ಕೇಳುಗರೆ, ಈ ಕಥೆಯ ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.